ಇದ್ರ ಯಾರು ಓದ್ತೀರಿ? ಹೇಳಪ್ಪ. 3 ಘಾತ 2 ಘಾತ 2 ಇದ್ರ ಬೆಲೆ ಎಷ್ಟು ಅಂದಾಗ ಇಲ್ಲಿ ಘಾತದ ಘಾತ ಇದ್ದಾಗ ಘಾತಾಂಕಗಳನ್ನ ನಾವೇನ್ ಮಾಡ್ಕೋಬೇಕು? ಗುಣಾಕಾರ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಗುಣಾಕಾರ ಮಾಡ್ಕೋಬೇಕು. 2 2 3 ಘಾತ ಅದ್ರ ಬೆಲೆ ಎಷ್ಟು ಅಂದಾಗ 3 × 3 × 3 3 ಮೂಲೆ 9 9 ಮೂಲೆ 20 20 ಮೂಲೆ 70 ಗೊತ್ತಾಯ್ತಾ? ಈ ಲೆಕ್ಕ ನಾವು ಮಾಡ್ಬೇಕಾದಾಗ 10 ಘಾತ 2 ಘಾತ 3 ಅವಾಗ ನಾವು ಘಾತ ಸೂಚಿಗಳನ್ನ ಘಾತದ ಘಾತ ಆ ಘಾತ ಮತ್ತು ಘಾತದ ಘಾತ ಅವೆರಡೂ ನಾವು ಗುಣಾಕಾರ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅವಾಗ ನಮ್ಗೆ 10 ಘಾತ 6 ಆಗುತ್ತೆ. 10 ಘಾತ 6 ಆಗುತ್ತೆ. ಈಗ ಇದಾದ್ರೂ ಅಷ್ಟೇ 5 ಘಾತ 2 ಘಾತ 3 ಅವಾಗ 2 × 3 5 ಘಾತ 6 5 ಘಾತ 6 5 ಘಾತ 0 ಇದರ ಬೆಲೆ ಎಷ್ಟು? ಯಾವುದೇ ಲೆಕ್ಕದಲ್ಲಿ ಘಾತ ಸೂಚಿ 0 ಬಂದ್ರೆ ಅದ್ರ ಬೆಲೆ ಎಷ್ಟಾಗಿರುತ್ತೆ? ಘಾತ ಸೂಚಿ 0 ಬಂದ್ರೆ ಎಷ್ಟೇ ಇರಲಿ ಅದು ಆಧಾರ ಸಂಖ್ಯೆ ಎಷ್ಟೇ ಇರಲಿ ಎಷ್ಟೇ ಇದ್ರೂ ಸಹಿತ ಅದರ ಘಾತ ಸೂಚಿ 0 ಬಂದರೆ ಅದರ ಬೆಲೆ 1 ಆಗಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಾವು ಈಗ 5 × 5 ಇದ್ರ ಬೆಲೆ ಎಷ್ಟು ಅಂದ್ರೆ ನಾವು ಗುಣಿಸಿಟ್ರೆ ಮುಗೀತು. ಆದ್ರೆ ಚಿಹ್ನೆಗಳನ್ನು ಮೊದಲು ಯಾವುದೇ ಸಂಖ್ಯೆಗಳಲ್ಲಿ ಯಾವುದೇ ಲೆಕ್ಕ ಮಾಡ್ಬೇಕಾದಾಗ ಮೊದಲು ನಾವೇನ್ ಮಾಡ್ಬೇಕು? ಚಿಹ್ನೆಗಳ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಾರ -7 × -7 × -7 ಇದನ್ನು ಘಾತ ರೂಪಕ್ಕೆ ಬರೀರಿ ಎಂದಾಗ ನಮ್ಗೇನ ಅನಿಸುತ್ತೆ? ತಕ್ಷಣ ಬಂದ್ಬಿಡ್ತಾವ ನಾವು 7 ಘಾತ 3 ಚಿಹ್ನೆ ನೋಡಿರೋದೇ ಇಲ್ಲ. ಅವಾಗ ಏನಾಗುತ್ತೆ? ಅದು ಲೆಕ್ಕ ತಪ್ಪಾಗುತ್ತೆ. ಫಸ್ಟ್ ಚಿಹ್ನೆಗಳನ್ನು ನೋಡ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 7 ಎಷ್ಟಿದಾವ? 3. 7 ಘಾತ ಅರ್ಥ ಆಯ್ತಲ್ಲ? ಎಲ್ರಿಗೂ ಅರ್ಥ ಆಯ್ತಾ ಈ ಲೆಕ್ಕ? ಯಾವುದೇ ಲೆಕ್ಕ ಕೊಟ್ಟರು ಮಾಡ್ತೀರಿ? ಯಾವ ಲೆಕ್ಕ ಕೇಳಿದ್ರೆ ಹೇಳ್ತೀರಿ?